ರಾಜ್ಯ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ ಬಣದ ಸಚಿವರು ಒಂದು ನಿರ್ಣಾಯಕ ಫೈಟ್ಗೆ ತಯಾರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿರ್ಣಾಯಕ ಫೈಟ್ ಅಂದ್ರೇನು? ಆಗಿದ್ದಾಗಲಿ ಒಂದು ಕೈ ನೋಡಿ ಬಿಡೋಣ ಅನ್ನುವ ಹೋರಾಟ, ಏನಾಗುತ್ತೋ ನೋಡೇ ಬಿಡೋಣ ಅನ್ನುವ ಹೋರಾಟ, ಅದರ ಭಾಗವಾಗಿ ನಡೆದ ಬೆಳವಣಿಗೆಗಳು ಏನೇನು, ಒಂದರ ನಂತರ ಬಂದರಂತೆ ಹೇಳಿಕೆಗಳು, ಒಂದರ ನಂತರ ಒಂದರಂತೆ ನಾಯಕರುಗಳು ಏನೇನು ಹೇಳಿದ್ರು ಅನ್ನೋದನ್ನು ನೋಡಿದ್ದೀರಿ. ಭೇಟಿಗಳು, ದೆಹಲಿ ಯಾತ್ರೆಗಳು. ಡಾಕ್ಟರ್ ಪರಮೇಶ್ವರ್ ಇಲ್ಲೇ ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು. ಮಾರನೇ ದಿವಸ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಯಾರ್ಯಾರನ್ನ ಮೀಟ್ ಮಾಡಬೇಕೋ ಮೀಟ್ ಮಾಡಿದ್ರು. KN ರಾಜಣ್ಣ ದಿಲ್ಲಿಗೆ ಹೋದರು. ಉಳಿದವರಿಬ್ಬರು ಹೇಳಿಕೆ ಕೊಡುವಾಗ ಸ್ವಲ್ಪ ಅಳೆದು ತೂಗಿ ಹೇಳಿಕೆ ಕೊಡ್ತಾರೆ. ರಾಜಣ್ಣ ಹಂಗಲ್ಲ. ಹೌದು, ದಿಲ್ಲಿಗೆ ಹೋಗ್ತಾ ಇದ್ದೀವಿ, MLC ಆಯ್ಕೆಯ ಬಗ್ಗೆ ಮಾತನಾಡೋದಿದೆ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡೋದಿದೆ, ದಲಿತ ಸಮಾವೇಶದ ಬಗ್ಗೆ ಮಾತನಾಡೋದಿದೆ ಅಂತ ಹೇಳಿದ್ರು. ಸೆಕೆಂಡ್ ಹಾಫ್ ನಮ್ಮದೇ ಅಂತ DK ಶಿವಕುಮಾರ್ ಕಡೆ ಅವರು ತಯಾರಾಗಿದ್ದಾರೆ. 2.5 ವರ್ಷ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಅವರ ಬಣದವರು ಹೇಳಿಕೆಗಳನ್ನು ಶುರು ಮಾಡಿದರು. ಈಗ ನೇರವಾಗಿ DK ಶಿವಕುಮಾರ್ ಬುಡಕ್ಕೆ ಬಿಸಿನೀರು ಹಾಕ ಕೆಲಸ ಏನು, KPCC ಅಧ್ಯಕ್ಷರನ್ನು ಬದಲು ಮಾಡಿ ಅಂತ. ಲೋಕಸಭಾ ಚುನಾವಣೆ ಮುಗಿಯ ತನಕ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದಿದ್ರಿ. 6 ತಿಂಗಳಾಗಿದೆ ಲೋಕಸಭಾ ಚುನಾವಣೆ ಮುಗಿದು. ಬದಲು ಮಾಡಿ, ಈಗ ಲಿಂಗಾಯತರಿಗೋ ಅಹಿಂದ ವರ್ಗದವರಿಗೋ ಜವಾಬ್ದಾರಿ ಕೊಡಿ ಅಂತ. ಅದಕ್ಕೆ ಸಿದ್ದರಾಮಯ್ಯ ಬಣದ ಸಚಿವರು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, KN ರಾಜಣ್ಣ ಅವರು ಮಾತಾಡಿದ್ರು. ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಚುನಾವಣೆಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಚುನಾವಣೆಗಳನ್ನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.